ಗೈಸ್ ನಮಸ್ಕಾರ, ನಾನು ಮೋಹನ್ ಕುಮಾರ್ ಅಂತ. ಇದೊಂದು ಇನ್ಫಾರ್ಮೇಷನ್ ವಿಡಿಯೋ. ಇದು ಬಂದ್ಬಿಟ್ಟು ನಮ್ಮ ಡ್ರೈವರ್ಗಳಿಗೆ, ನಮ್ಮ ಫ್ರೆಂಡಿಗೆ, ನಮ್ಮ ಕೊಲೀಗ್ಗೆ ಎಲ್ಲ ನಾವು ಒಂದು ಹೆಲ್ಪ್ ಆಗಲಿ ಅಂತ ಒಂದು ಇನ್ಫಾರ್ಮೇಷನ್ ವಿಡಿಯೋ. ನಾವು ಈ ಟೂರ್ ಮಾಡಿದಾಗೆಲ್ಲ ನಮಗೆ ತುಂಬ ಎಫೆಕ್ಟ್ ಆಗಿದೆ ಅಂತ ಈ ಗಾಡಿಗಳದ್ದು ರಿಲೇ ಅವು ಎಲ್ಲ ನಮಗೆ ತುಂಬ ಪ್ರಾಬ್ಲಮ್ ಆಗಿ ಸಿಕ್ಕದೆ, ರಿಲೇ ಸಿಕ್ಕದೆ, ಎ ಸಿ ಎಲ್ಲ ಪ್ರಾಬ್ಲಮ್ ಆಗಿ ಈ ಥರ ಎಲ್ಲ ನಮಗೆ ತುಂಬ ಎಫೆಕ್ಟ್ ಆಗಿತ್ತು. ಆವಾಗ ನಾವು ಏನು ಮಾಡ್ದೋ, ಆವಾಗ ನಮಗೆ ಇಷ್ಟೊಂದು ಐಡಿಯಾ ಇರಲಿಲ್ಲ. ಆವಾಗ ನಾವು ಈ ರಿಲೇ ಎಲ್ಲ ನಮಗೆ ಕೆಲವು ದಿನ ನಾವು ಟೂರೆಲ್ಲ ಕ್ಯಾನ್ಸಲ್ ಆಗೋದು, ಆ ಥರ ಈ ಎ ಸಿ ಕರೆಕ್ಟಾಗಿ ವರ್ಕ್ ಆಗೋಲ್ಲ, ರಿಲೇ ಹೋಗ್ಬಿಡೋದು. ಆವಾಗ ಇದಕ್ಕೊಂದು ಸೊಲ್ಯೂಷನ್ ಕಂಡಿದ್ದೇನೆ ಅಂತೇಳಿ ನಾನೇನು ಮಾಡಿದೆ, ಇದ್ರ ಬಗ್ಗೆ ನೋಡಿದಾಗ ನನಗೊಂದು ಐಡಿಯಾ ಸಿಕ್ತು. ಆವಾಗ ಈ ಐಡಿಯಾ ನಮ್ಮ ಫ್ರೆಂಡ್ಗಳಿಗೆಲ್ಲ ಸೇರಲಿ ಅಂತೇಳಿ ಈಗ ಈ ಗಾಡಿ ಇಟ್ಟಿರೋರಿಗೆಲ್ಲರಿಗೂ ಈಗ ವಿಡಿಯೋನ ಒಂದು ಅಡ್ವಾಂಟೇಜ್ ಆಗಿ ತಗೋಬೋದು. ಇದು ಯಾಕೆಂದರೆ ಇದು ಪ್ರತಿ ಗಾಡಿನಲ್ಲೂ ರಿಲೇ ಅಂತ ಬರ್ತದೆ. ಈ ರಿಲೇ ಏನು ಮಾಡ್ತದೆ ಅಂದರೆ ಇಡೀ ಗಾಡಿನಲ್ಲಿ ಮೇನ್ ಫಂಕ್ಷನ್ ಅದರದ್ದು ಇರ್ತದೆ. ನಮ್ಮ ಹಾರ್ಟ್ ಇದ್ದಂಗೆ ರಿಲೇ ಅನ್ನೋದು. ಈ ರಿಲೇ ಏನು ಮಾಡ್ತದೆ ಅಂದರೆ ಪ್ರತಿ ಇದರಲ್ಲಿ ಈಗ ಡೈನಾಮ್ ಆದರೆ ಅದರೊಳಗಡೆ ಇರ್ತದೆ. ಈಗ ನಮ್ಮ ಬ್ಯಾಟ್ರಿ ಕಂಡೆನ್ಸರು ಇದರದ್ದು ಆಮೇಲೆ ಎ ಸಿ ಎಲ್ಲ ಕಂಡೆನ್ಸರ್ ಒಳಗೆ ಈ ರಿಲೇ ಅನ್ನೋದು ಕೆಲಸ ಮಾಡ್ತಾ ಇರ್ತದೆ. ಈ ರಿಲೇ ಹೋದಾಗ ಏನಾಗ್ತದೆ, ಈ ರಿಲೇಗಳು ಸಿಕ್ಕಲ್ಲ. ರಿಲೇ ಏನಾಗ್ತದೆ, ರಿಲೇ ಹೋಗಿರ್ತದೆ, ರಿಲೇ ಸಿಕ್ಕಲ್ಲ. ಆವಾಗ ಈ ರಿಲೇ ಅಲ್ಲಿ ಸ್ಟಾಕ್, ಇಲ್ಲಿ ಸ್ಟಾಕ್ ಇಲ್ಲ, ಅಲ್ಲಿ ಸ್ಟಾಕ್ ಇಲ್ಲ ಅಂತೇಳಿ ಬರ್ತದೆ. ಆವಾಗ ನಾನು ಇದಕ್ಕೊಂದು ಸೊಲ್ಯೂಷನ್ ಏನಪ್ಪ ಅಂತ ಕಂಡುಹಿಡಿದಾಗ ನಾನು ಇದೊಂದು ಇನ್ಫಾರ್ಮೇಷನ್ ಕಂಡುಬಿಟ್ಟು ನಾನು ಆವಾಗ ಇದೊಂದು ವೀಡಿಯೋ ಮಾಡಿ ಹಾಕೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಇವಾಗ ನಮ್ಮ ಫ್ರೆಂಡ್ ಎಲ್ಲ ಹೇಳಿದ್ರು, ಒಂದು ಸಣ್ಣ ವೀಡಿಯೋ ಮಾಡಿ ಹಾಕು ನೀನು, ಅದೊಂದು ಒಳ್ಳೆ ಇನ್ಫಾರ್ಮೇಷನ್ ಆಗ್ತದೆ ನಮ್ಮ ಡ್ರೈವರ್ಗಳು, ನಮ್ಮ ಗಾಡಿ ಇಟ್ಟವ್ರಿಗೆ ಎಲ್ಲರಿಗೂ ಒಂದು ಇನ್ಫಾರ್ಮೇಷನು. ಈ ವಿಡಿಯೋನ ಮತ್ತು ನೋಡಿ ನಿಮ್ಗೆ ಇಷ್ಟಪಟ್ಟರೆ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಇದು ಬಂದ್ಬಿಟ್ಟು ನೋಡಿ, ಇವಾಗ ಈ ವಿಡಿಯೋದಲ್ಲಿ ಈ ಮೊಬೈಲಲ್ಲಿ ನೀವೇನು ಕಾಣ್ತಾ ಇದ್ದೀರಾ, ಈಗ ಮೇಲ್ಗಡೆ ಗೂಗಲ್ ಕಾಣ್ತಾ ಇದೆಯಲ್ಲ, ಗೂಗಲ್ ಪಕ್ಕದಲ್ಲಿ ಒಂದು ಸಣ್ಣ ಕ್ಯಾಮರಾ ಕಾಣ್ತದೆ. ಈ ಕೆಳಗಡೆ ಇರೋ ಕ್ಯಾಮರಾ ಅಲ್ಲ, ಈಗ ಫಸ್ಟ್ ಆಫ್ ಆಲ್ ಕೆಳಗಡೆ ಎಲ್ಲರೂ ಈ ಕೆಳಗಡೆ ಕ್ಯಾಮರಾ ನೋಡ್ತಾರೆ. ಕೆಳಗಡೆ ಕ್ಯಾಮರಾ ಅಲ್ಲ, ಇಲ್ಲಿ ಮೇಲ್ಗಡೆ ಈ ಕಾಣ್ತಿರೋ ಕ್ಯಾಮರಾ. ಈ ಕ್ಯಾಮರಾ ಹಿಂಗೆ ಮುಟ್ಟಿದ್ರೆ ಇವಾಗ ನಾವೇನು ಮಾಡ್ತೀವಿ, ಇಲ್ಲೊಂದು ಕ್ಯಾಮ್ರಾದಾಗ ಅದು ಈ ರೀತಿನಲ್ಲಿ ಬರ್ತದೆ. ಈ ರೀತಿ ಬರ್ತದೆ. ಕೆಳಗಡೆ ಕ್ಯಾಮ್ರಾ ಅಲ್ಲ, ಫಸ್ಟ್ ಆಫ್ ಆಲ್ ತಿಳ್ಕೊಬೇಕು. ಎಲ್ಲರೂ ಕೆಳಗಡೆ ಕ್ಯಾಮ್ರಾ ಅಂತ ಇದು ಮಾಡಬಾರ್ದು. ಕೆಳಗಡೆ ಕ್ಯಾಮ್ರಾ ಅಲ್ಲ, ಮೇಲ್ಗಡೆ ಒಂದು ಗೂಗಲ್ ನಮ್ಮ ಮೈಕ್ ಇರ್ತದೆ. ಆ ಮೈಕ್ನ ನೀವು ಯಾವ ಥರ ಯೂಸ್ ಮಾಡ್ತೀರಾ, ಈ ಮೈಕಲ್ಲಿ ಈಗ ನೀವು ಭಾಷೆ ಗೊತ್ತಿಲ್ಲ, ನಿಮಗೆ ಯಾವುದು ವೆಬ್ಸೈಟ್ ಹುಡುಕಿದಾಗ ನೀವೇನು ಮಾಡ್ತೀರಾ, ಈ ವೆಬ್ಸೈಟ್ನ ಹುಡುಕಿದಾಗ ನೀವು ಗೂಗಲ್ ಇದರಲ್ಲಿ ಹೇಳ್ತೀರಾ, ನೀವು ಇಂಥ ವೆಬ್ಸೈಟು ಇಂಥದ್ದು ಸರ್ಚ್ ಮಾಡ್ತಾ ಇರ್ತೀರ. ಅದೇ ರೀತಿಯಲ್ಲಿ ನೀವೇನು ಮಾಡ್ತೀರಾ, ಈ ವೆಬ್ಸೈಟ್ಗಳನ್ನ ಸರ್ಚ್ ಮಾಡಿದಾಗೆಲ್ಲ ಮೈಕಲ್ಲಿ ಏನು ಹೇಳ್ತೀರಾ ಅದು ರೆಕಾರ್ಡ್ ಆಗಿಬಿಟ್ಟು ಅದನ್ನ ಸರ್ಚ್ ಮಾಡಿ ಬರ್ತದೆ. ಅದೇ ರೀತಿಯಲ್ಲಿ ಈ ಕ್ಯಾಮರಾನು ಕೆಲಸ ಮಾಡ್ತದೆ. ಈ ಕ್ಯಾಮರಾ ಏನು ಮಾಡ್ತದೆ, ಈ ಕ್ಯಾಮರಾನ ನೀವು ಇಲ್ಲಿ ಟಚ್ ಮಾಡಬೇಕಾಗ್ತದೆ. ಟಚ್ ಮಾಡಿದಾಗ ಈ ಥರ ಒಂದು 4 ಸ್ಕ್ವೇರ್ ಆಗಿ ಒಂದು ಇದು ಬರ್ತದೆ. 4 ಸ್ಕ್ವೇರ್ ಈಗ ನಿಮಗೆ ಕಾಣ್ಬೋದು. ಈ 4 ಸ್ಕ್ವೇರ್ ಆಗಿ ಇದು ಬರ್ತಾ ಇದೆ. ಈ ಸ್ಕ್ವೇರ್ ಆಗಿ ಬರ್ತಾ ಇರೋದ್ರಿಂದ ಈ ಸ್ಕ್ವೇರ್ ಆಗಿ ನಿಮಗೆ ಇದು ಕಾಣ್ತದಲ್ಲ, ಇದರ ಹಿಂದ್ಗಡೆ ನೀವು ಇವಾಗ ನನ್ನ ಹತ್ರ ರಿಲೇ ಇಲ್ಲ. ಈಗ ರಿಲೇ ಇಲ್ಲ ಕಾರಣ ನನ್ನ ಕ್ಯಾಮರಾದ ಬ್ಯಾಟ್ರಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರಿಲೇನ ನಾವು ಏನು ಮಾಡಬೇಕಾಗ್ತದೆ, ಈಗ ರಿಲೇ ಅಂತಲೇ ತಿಳ್ಕೊಳ್ಳಿ. ಇದು ರಿಲೇ ಅಲ್ಲ, ಇದು ನನ್ನದು ಕ್ಯಾಮರಾದ ಬ್ಯಾಟ್ರಿ, ಸೋನಿದು ಬ್ಯಾಟ್ರಿ. ಇದು ಎಲ್ಲಿ ಸಿಗ್ತದೆ, ಏನು ರೇಟ್ ಇದೆ, ಎಷ್ಟು ಕೆಪಾಸಿಟಿ ಇದೆ, ಎಷ್ಟು ಇದ್ರ ಬಗ್ಗೆ ನಿಮ್ಗೆ ಎಲ್ಲಿ ಸರ್ಚ್ ಮಾಡಬೇಕು. ಇವಾಗ ಉದಾಹರಣೆಗೆ ರಿಲೇ ಅಂತಲೇ ಇಟ್ಕೊಳ್ಳಿ, ನೀವು ಇದು ರಿಲೇ ಅಂತಲೇ ಇಟ್ಕೊಳ್ಳಿ. ರಿಲೇ ಅಲ್ಲ ಇದು. ಆದರೆ ನೀವೇನು ಮಾಡ್ತೀರಾ, ಈಗ ರಿಲೇನ ಹುಡ್ಕಬೇಕಪ್ಪ, ನಾನೊಂದು ರಿಲೇ ತಗೋಬೇಕಲ್ಲ ಅಂತೇಳಿ ಇವಾಗ ನೀವು ರಿಲೇ ಹೋಗ್ತೀರಾ. ಎಲ್ಲಿ ಮೊದಲೆಲ್ಲ ಕಂಪ್ನಿ ಕೇಳಿದ್ರೆ ಕಂಪ್ನಿಯವ್ರು ಹೇಳ್ತಾರೆ ರಿಲೇ ಇಲ್ಲ, ರಿಲೇ ಖಾಲಿ ಆಗಿದೆ, ರಿಲೇ ಬರಬೇಕು, ರಿಲೇ ಇಂಥ ಕಡೆ ಹೋಗಿ ತರಬೇಕು. ಆವಾಗ ಕೆಲವು ಟೈಮಲ್ಲಿ ಸಡನ್ನಾಗಿ ನಾವು ಡ್ಯೂಟಿ ಮುಗಿಸಿ ಸಾಯಂಕಾಲ ಬಂದಾಗೆಲ್ಲ ನಮಗೆ ರಿಲೇ ಸಿಕ್ಕಲ್ಲ. ಆವಾಗ ಏನು ಮಾಡ್ತದೆ, ಇವತ್ತು ನಾಳೆ ತರಿಸಿ ಹಾಕ್ಕೊಡ್ತೀವಿ ಅಂತ. ಒಂದಿನ ನಮಗೆ ಡ್ಯೂಟಿ ಎಲ್ಲ ಕ್ಯಾನ್ಸಲ್ ಆಗ್ತದೆ, ರಿಲೇ ಸಿಕ್ಕಿಲ್ಲ, ರಿಲೇ ಹೋಗ್ಬಿಟ್ಟಿದೆ. ಈ ಥರ ಡೈನಮ್ ಒಳಗಡೆ, ಎ ಸಿ ಒಳಗಡೆ ಎಲ್ಲ ಈ ರಿಲೇ ಬರ್ತದೆ. ಆ ಥರ ಈ ರಿಲೇನ ಏನು ಮಾಡಬೇಕು, ಈ ಗೂಗಲ್ ಕ್ಯಾಮ್ರಾ ನಾನು ತೋರಿಸಿದ್ದೀನಿ ನಿಮಗೆ. ಈ ಗೂಗಲ್ ಕ್ಯಾಮ್ರಾನ ಇಲ್ಲಿ ಟಚ್ ಮಾಡಬೇಕಾಗ್ತದೆ. ಆಗ ಈ ಸ್ಕ್ವೇರ್ ಟೈಪ್ ಬರ್ತದಲ್ಲ, ಈ ಸ್ಕ್ವೇರ್ ಟೈಪಲ್ಲಿ ನೀವೇನು ಮಾಡ್ತದೆ, ಇದರದೊಂದು ಫೋಟೋನ ತೆಗಿಬೇಕಾಗ್ತದೆ. ಈಗ ಇದರದ್ದು ಹೆಸರನ್ನ ಈ ಥರ ಗೂಗಲ್ ಕ್ಯಾಮ್ರಾ ಸ್ಕ್ವೇರ್ ಒಳಗಡೆ ಕರೆಕ್ಟಾಗಿ ಒಂದು ಫೋಟೋನ ತೆಗಿಬೇಕಾಗ್ತದೆ. ಈಗ ಫೋಟೋನ ತೆಗೆದಾಗ ಇದು ನೋಡಿ, ಈ ಫೋಟೋ ಹಿಂಗೆ ಬಂತು, ಸ್ಕ್ವೇರ್ ಒಳಗಡೆ ಒಂದು ಫೋಟೋ ಬಂತು. ಈ ಫೋಟೋ ಬಂದಾಗ ಇದೀಗ ರಿಲೇ ಎಲ್ಲ ನೀವೇನೇ ತಗೊಂಡ್ರೆ ನೋಡಿ, ಇದು ಈ ಥರ ಫೋಟೋ ಬಂದ್ಬಿಟ್ಟು. ಫೋಟೋ ಬಂದಾಗ ಇದ್ರ ಕೆಳಗಡೆ ಭಾಗದಲ್ಲಿ ಇದೇನಾಗಿರ್ತದೆ, ಸರ್ಚ್ ಮಾಡಿರ್ತದೆ ಅಷ್ಟು ಬೇಗನೆ. ಇದೇನಂತ ಎಲ್ಲ ಸರ್ಚ್ ಮಾಡಿರ್ತದೆ.
ನೋಡಿ ಎಷ್ಟೊಂದು ಬ್ಯಾಟ್ರಿ ಇದೆ, ಈ ಬ್ಯಾಟ್ರಿ ಏನು, ಎಲ್ಲಿ ಇದರ ಕೆಪಾಸಿಟಿ ಏನು, ಎಷ್ಟು ಇದರ ರೇಟ್ ಏನು, ಇದು ಎಲ್ಲಿ ಸಿಗ್ತದೆ, ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಇದು ಕಲೆಕ್ಟ್ ಮಾಡಿಬಿಟ್ಟು ನಿಮಗೆ ಇಮಿಡಿಯೇಟಾಗಿ ತೋರಿಸ್ತದೆ. ಇಮ್ಮಿಡಿಯೇಟಾಗಿ ತೋರಿಸಿದಾಗ ನೀವೇನು ಮಾಡ್ತೀರಾ, ನಿಮಗೆ ಈಗ ನೀವು ಅಂಗಡಿ ಹೋಗಿರ್ತೀರ, ಅವ್ನು ಹೇಳಿದ್ರೆ 1,000 ಒಂದು 2,000 ಆಗ್ತದೆ ಅಂತ. ಕೆಲವು ಸರಿ ನಿಮಗೆ 1,000 ರೂಪಾಯಿಗೂ ಸಿಗ್ಬೋದು, ಅದು 2,500 ಅಂತ ಹೇಳಿದ್ರೆ 1,000 ರೂಪಾಯಿಗೂ ಸಿಗ್ಬೋದು. ನೀವು ಎಲ್ಲಿ ಸಿಗ್ತಾ ಇದ್ರೆ ರೈಟ್ ಇಷ್ಟೇ ಇರೋದು, ರಿಲೇ ಹಿಂಗೇನೆ ಇಷ್ಟೇ, ಇದ್ರ ಬಗ್ಗೆ ಅಂತ ಒಂದು ನಿಮಗೆ ಒಂದು ಐಡಿಯಾ ಸಿಕ್ಬಿಡ್ತದೆ. ಇದು ಎಲ್ಲಿ ಸಿಗ್ತದೆ, ಅಮೆಝಾನಲ್ಲಿ ಸಿಗ್ತದೆ, ಎಲ್ಲಾದರೂ ಬೇರೆ ವೆಬ್ಸೈಟಲ್ಲಿ ಸಿಗ್ತದೆ. ಇನ್ನು ಈ ಥರ ಒಂದು ರೀತಿಯಲ್ಲಿ ಸರ್ಚ್ ಮಾಡ್ಬೋದು. ಇವಾಗ ಅದು ಒಂದಾಯಿತು. ಎರಡನೇದು ನಾವೀಗ ಒಂದು ಉದಾಹರಣೆಗೆ ಬೇರೆ ಏನೋ ಒಂದು ಐಟಮ್, ನಾವೀಗ ಎಲ್ಲಾದರೂ ಹೋಗಿರ್ತೀವಿ, ಏನೋ ಒಂದು ಪದಾರ್ಥ ನೋಡಿರ್ತೀವಿ, ನೋಡಿದಾಗ ನಾವೇನಾಯಿತು ನಮಗೂ ನೀವು ಪದಾರ್ಥ ತಗೋಬೇಕಲ್ಲಪ್ಪ ತಳಿ ನಮಗೆ ಒಂದು ಆಸೆ ಇದಾಗ್ತದೆ ಮನಸ್ಸಲ್ಲಿ. ನಾವು ಹೆಂಗೆ ಅವ್ರನ್ನ ಕೇಳೋದು, ಸರ್ ಇದು ಎಲ್ಲಿ ತೊಗೊಂಡ್ರಿ ಏನಂತ ಕೇಳೋಕ್ಕೂ ಆಗಲ್ಲ. ಚಕ್ಕಂತ ನೀವು ಅದರದೊಂದು ಫೋಟೋ ತಗೊಂಡ್ರೆ, ಈ ಥರ ಒಂದು ಫೋಟೋ ತೆಗೆದ್ಬಿಟ್ರೆ, ಈಗ ಒಂದು ನಂದು ಮೋಸ ಇದರದೊಂದು ಫೋಟೋ ತಗೊಂಡ್ರೆ, ನೀವು ಈಗ ನಾನು ಹಿಂಗೆ ಮಾಡಿಬಿಟ್ಟು ಒಂದು ಫೋಟೋ ತಗೋತೀನಿ ಇದರದ್ದು. ಈಗ ಇದರದ್ದು ಈ ಥರ ಇಟ್ಬಿಟ್ಟು ಒಂದು ಫೋಟೋ ತಗೊಂಡ್ರೆ, ಒಂದು ಫೋಟೋ ತಗೊಂಡ್ರೆ ಈ ಸ್ಕ್ವೈರ್ ಒಳಗಡೆನೇ ತಗೋಬೇಕು ನೀವು, ಅದನ್ನ ಕಂಪಲ್ಸರಿ ಟ್ರೈ ಮಾಡಿ. ಈ ಸ್ಕ್ವೈರ್ ಅಂತ ಒಂದು ಫೋಟೋ ತೆಗ್ದಿದ್ದೀನಿ. ಈ ಫೋಟೋ ತೆಗೆದಾಗ ನೀವು ಏನಾಗ್ತದೆ, ಈ ಫೋಟೋ ಇದರೊಳಗಡೆ ಬಂದಿದೆ ನೋಡಿ, ಈ ಸ್ಕ್ವೈರ್ ಒಳಗಡೆ ಕರೆಕ್ಟಾಗಿ ಫೋಟೋ ಬಂದಿದೆ. ಈ ಫೋಟೋ ಬಂದಾಗ ಈ ಕ್ಯಾಮ್ರಾ ಏನು ಮಾಡಿರುತ್ತೆ, ಈ ಗೂಗಲ್ ಕ್ಯಾಮ್ರಾ ಏನು ಮಾಡಿದ್ರೆ ಅದೆಲ್ಲ ಸರ್ಚ್ ಮಾಡಿರುತ್ತೆ ನೋಡಿ, ಇದು ಎಲ್ಲೆಲ್ಲಿ ಸಿಗ್ತದೆ ಏನು ಎತ್ತ ಇದರದ್ದು ನೋಡಿ, ಇದು ಎಷ್ಟೊಂದು ಈ ಥರ ಇದು ಬರ್ತದೆ ಅಂತ ನೋಡಿ, ಆಯ್ತಲ್ಲ. ಇದು ಎಷ್ಟೊಂದು ಈ ಥರ ವೆಬ್ಸೈಟಲ್ಲಿ ಸಿಗ್ತದೆ, ಎಲ್ಲಿ ಸಿಗ್ತದೆ ಏನು ಎತ್ತ ಅಂತ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಇದು ಕಲೆಕ್ಟ್ ಮಾಡಿರ್ತದೆ. ಆಮೇಲೆ ಇದರ ರೇಟ್ ಏನು, ಇದರ ಕೆಪಾಸಿಟಿ ಏನು, ಇದು ಎಷ್ಟು ಅವ್ರು ವರ್ಕ್ ಮಾಡ್ಬೋದು, ಎಷ್ಟು ಬಾಳಿಕೆ ಬರ್ಬೋದು, ಕಂಪನಿ ಏನು, ಸ್ಟಾರ್ ರೇಟಿಂಗ್ ಏನಿದೆ, ಪ್ರತಿಯೊಂದನ್ನು ಈ ರೀತಿಯಲ್ಲಿ ಇದು ಇನ್ಫಾರ್ಮೇಷನ್ ನಿಮಗೆ ಕಲೆಕ್ಟ್ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಒಂದೊಂದು ಫೋಟೋ ತೆಗೆದಿದ್ದು ಎಷ್ಟೊಂದು ಮೋಸ ಬಂದ್ಬಿಡ್ತೀನಿ ನೋಡಿ. ಆವಾಗ ಈ ಮೋಸ ಅಂದ್ರೆ ಈ ಥರ ನೀವು ಮನೇಲಿ ಏನೇ ಪದಾರ್ಥ ಇರ್ಬೋದು, ಏನೇ ಒಂದು ಐಟಮ್ ಇರ್ಬೋದು, ನಿಮಗೆ ಬೇಕಾಗಿರುವಂಥದ್ದು ಇಂಥದ್ದು ಅಂತ ಇಲ್ಲ, ಪ್ರತಿಯೊಂದನ್ನು ನೀವೇನು ಮಾಡೋದು ಇದನ್ನ ಅಳವಡಿಸ್ಕೋಬೇಕು. ಈಗ ಮನೇಲಿ ಒಂದು ಕ್ಲಾಕ್ ಆಯಿತು, ಒಂದು ಚಾರ್ಜರ್ ಆಯಿತು, ಎಲ್ಲ ಬೇರೆ ಒಂದು ಆಯಿತು, ಒಂದು ಲ್ಯಾಪ್ಟಾಪ್ ಆಯಿತು, ಕಂಪ್ಯೂಟರ್ ಆಯಿತು, ಕಾರ್, ಎನಿ ಒಂದು ನೀವು ಈ ಗೂಗಲ್ ಕ್ಯಾಮ್ರಾನಲ್ಲಿ ಸರ್ಚ್ ಮಾಡ್ಬೋದು. ಈಗ ಉದಾಹರಣೆಗೆ ಬೇಡ, ಇದನ್ನು ನೀವು ಅದೆಲ್ಲ ಒಂದು ಉದಾಹರಣೆ ಅಂತ ಇಟ್ಕೊಳ್ಳೋಣ. ಇವಾಗ ಉದಾಹರಣೆಗೆ ಈ ಒಂದು ಇನ್ನೊಂದು ಇದು ತೋರಿಸ್ತೀನಿ. ಇವಾಗ ಇದೊಂದು ಗಮ್ಮು, ಈ ಗಮ್ಮನ ಇದರ ಇವಾಗ ನಾವು ನೋಡ್ತೀವಿ, ಇದರ ಇನ್ಸ್ಟ್ರಕ್ಷನ್ ಏನು ಅಂತ ನಮ್ಗೆ ಗೊತ್ತಿರಲ್ಲ. ಇವರೆಲ್ಲ ಇಂಗ್ಲೀಷಲ್ಲಿ ಬರ್ದಿರ್ತಾರೆ, ಹಿಂದಿಲಿ ಬರ್ತಾರೆ. ಎಲ್ಲರಿಗೂ ಇಂಗ್ಲೀಷು ಹಿಂದಿ ಓದಕ್ಕೆ ಬರೋಲ್ಲ. ನಾವು ಕನ್ನಡ ಓದಿರೋರು ನಮ್ಮ ಕನ್ನಡನೇ ಬರೋದು. ಆದ್ದರಿಂದ ನಮಗೇನು ಮಾಡ್ತೇವೆ, ನಾವು ಇಂಗ್ಲೀಷಲ್ಲಿ ಓದೋಕ್ಕಾಗಲ್ಲ, ನಮಗೆ ಕನ್ನಡದಲ್ಲೇ ಓದಬೇಕು. ಕನ್ನಡದಲ್ಲಿ ಓದೋಕೆ ಕನ್ನಡದಲ್ಲಿ ಬರದೇ ಇರಲ್ಲ, ಅವನು ಇಂಗ್ಲೀಷಲ್ಲೇ ಬರ್ದಿರ್ತಾನೆ. ಆವಾಗ ನೀವು ಸೇಮ್ ಮೆಥಡ್ನ ಯೂಸ್ ಮಾಡಬೇಕಾಗ್ತದೆ. ಸೇಮ್ ಮೆಥಡ್ ಯಾವ ಥರ ಯೂಸ್ ಮಾಡಬೇಕಂದ್ರೆ, ಸೇಮ್ ಅದೇ ಥರನೇ ಪುನಃ ಗೂಗಲ್ ಕ್ಯಾಮರಾಕ್ಕೆ ಹೋಗಬೇಕಾಗ್ತದೆ. ಗೂಗಲ್ ಕ್ಯಾಮರಾಗೆ ಹೋದಾಗ ಗೂಗಲ್ ಕ್ಯಾಮರಾನ ಇದೇ ರೀತಿ ಇಲ್ಲಿ ಟಚ್ ಮಾಡಬೇಕಾಗ್ತದೆ. ಟಚ್ ಮಾಡಿದಾಗ ಆ ಸ್ಕ್ವಯರ್ ಟೈಪ್ ಇಲ್ಲಿ ಬಂದಿದೆ. ಈ ಸ್ಕ್ವಯರ್ ಬಂದಾಗ ಈ ಸ್ಕ್ವಯರ್ ಒಳಗಡೆ ನೀವೇನು ಮಾಡಬೇಕಾಗ್ತದೆ, ಈ ಥರ ಕ್ಯಾಮರಾನ ತಿರುಗಿಸಿ ಆ ಸ್ಕ್ವಯರ್ ಒಳಗಡೆಗೆ ಒಂದು ಫೋಟೋನ ಕ್ಲಿಕ್ ಮಾಡಬೇಕಾಗ್ತದೆ. ಈಗ ಆ ಫೋಟೋನ ನಾನು ಕ್ಲಿಕ್ ಮಾಡಿ ನೋಡಿ, ಫೋಟೋ ಕ್ಲಿಕ್ ಮಾಡಿದಾಗ ಅದು ನೋಡಿ ಈ ಥರ ಬಂದಿದೆ. ಈ ಥರ ಅಂದರೆ ಅದು ಕರೆಕ್ಟ್ ಸ್ಕ್ವಯರ್ ಆಗಿ ಇದ್ರೊಳಗಡೆ ಬಂದಿದೆ. ಇದರೊಳಗಡೆ ಬಂದಾಗ ನೋಡಿ ಅದರದ್ದು ಆ ಫುಲ್ ಇನ್ಫಾರ್ಮೇಷನ್ ನೋಡಿ, ಇದೆಲ್ಲ ಈ ಥರ ಬಂದಿದೆ. ಇದನ್ನ ನೀವು ಯಾವುದೇ ಲ್ಯಾಂಗ್ವೇಜಿನಲ್ಲಿ ಚೇಂಜ್ ಮಾಡಿ ಓದ್ಬೋದು. ಇದನ್ನ ನೀವು ಇಡೀ ದೇಶದಲ್ಲಿರೋ ಫ್ರೆಂಚು, ಜರ್ಮನಿ, ಇಟಲಿ, ಸ್ಪ್ಯಾನಿಷು, ಹಿಂದಿ, ಗುಜರಾತಿ, ಬಂಗಾಳಿ, ಮರಾಠಿ, ಎನಿ ಲ್ಯಾಂಗ್ವೇಜಲ್ಲೂ ನೀವು ಇದನ್ನ ಟ್ರಾನ್ಸ್ಲೇಟ್ ಮಾಡಿ ಕನ್ನಡಕ್ಕೆ ಇದನ್ನ ಅನುವಾದನೆ ಮಾಡಿ ನೀವು ಅದನ್ನ ಓದ್ಕೋಬೋದಾಗ್ತದೆ. ಇದನ್ನ ಓದ್ಕೊಳ್ಳೋದ್ರಿಂದ ನೀವೇನು ಮಾಡ್ಬೋದು, ಇನ್ನೊಂದು ಬಂದ್ಬಿಟ್ಟು ನಿಮಗೆ ಅದರದ್ದು ಕರೆಕ್ಟ್ ಇನ್ಫಾರ್ಮೇಷನ್ ಸಿಗ್ತದೆ. ಇದರಿಂದ ಏನು ಉಪಯೋಗ ಇದೆ, ಏನು ಅನಾನುಕೂಲ ಇದೆ. ಇವಾಗ ಇದು ಅದು ಸೂಪರ್ ಗ್ಲೂ, ಅದು ಕೈಯಲ್ಲಿ ಬಿದ್ದುಬಿಟ್ರೆ ಮಕ್ಕಳೆಲ್ಲ ಆಗ್ಬಿಟ್ರೆ ಕೈ ಅಂಟ್ಕೊಂಡ್ಬಿಡ್ತದೆ, ಆಮೇಲೆ ಚರ್ಮ ಸಮೇತ ಕಿತ್ತು ಬರ್ತದೆ. ಕೆಲವೊಂದು ಮಕ್ಕಳು ಮುಟ್ಟಬಾರ್ದು, ಆ ಥರ ಜಾಗದಲ್ಲಿ ಇಟ್ಕೋಬೇಕಾಗ್ತದೆ. ಪ್ರತಿಯೊಂದನ್ನು ನಾವು ನೋಡ್ಕೋಬೇಕಾಗ್ತದೆ. ಈ ಥರ ಒಂದು ನಮ್ಮ ಮೈಂಡಲ್ಲೇ ನಾವು ಅದನ್ನ ನಮಗೆ ಅದರ ಬಗ್ಗೆ ನೋಡಿ, ಇದರದ್ದು ಈಗ ಪ್ರತಿಯೊಂದು ಇದರ ರೇಟ್ ಏನು ಅಂತ ಸಮೇತ ಬರ್ತದೆ. ಇದು ರೇಟ್ ಏನು, ಇದು ಎಷ್ಟು ದೊಡ್ಡದು, ಚಿಕ್ಕದಕ್ಕೆ ಏನು ರೇಟು, ದೊಡ್ಡದಕ್ಕೆ ಏನು ರೇಟು, ಎಷ್ಟೊಂದು ಬಂದಿದೆ ನೋಡಿ. ಇವಾಗ ಇದು ಇಷ್ಟೊಂದು ಇದರಲ್ಲಿ ಬಂದಿರೋ ಕಾರಣ ಪ್ರತಿಯೊಂದು ನೀವು ಇದನ್ನ ನೋಡಿಕೊಂಡು ನೋಡಿ, ಇದರಿಂದ ಎಷ್ಟು ಇದನ್ನೆಲ್ಲ ಯಾವ್ದು ರೀತಿ ಉಪಯೋಗ ಮಾಡ್ಬೋದು, ಏನೇನು ಅಂಟುತ್ತದೆ, ಏನೇನು ಅಂಟಲ್ಲ ಅಂತ ಒಂದು ಉಪಯೋಗ ಬಂತು. ಮತ್ತು ಇದನ್ನ ನಾನು ಮುಂದೆ ತೋರಿಸ್ಕೊಡ್ತೀನಿ. ಇದನ್ನ ಯಾವ ರೀತಿಯಲ್ಲಿ ನೀವು ಭಾಷೆ ಬದಲಾವಣೆ ಮಾಡಿ ಓದ್ಬೋದು ಅಂತೇಳಿ ತೋರಿಸ್ಕೊಡ್ತೀನಿ. ಮತ್ತು ಎರಡನೇದು ಇನ್ನೊಂದು ಏನಂದರೆ, ನಾವು ಪ್ರತಿಯೊಂದನ್ನು ಇವಾಗ ನಾವು ಓದ್ತಾ ಇದ್ದಾಗ, ಇವಾಗ ಉದಾಹರಣೆಗೆ ಒಂದು ಕಾರದು ಪಾಲಿಸ್ ಸಿಕ್ತು. ಇವಾಗ ಕಾರ್ ಪಾಲಿಸು
ಈ ಕಾರ್ನ ಪಾಲಿಶ್ ಮಾಡೋಕ್ಕೆ ಏನೋ ಒಂದು ಇದು ನಿಮ್ಗೆ ಬೇಕಾಯಿತು, ಕಾರ್ ಪಾಲಿಶು, ಟೈಲ್ಸ್ ಪಾಲಿಶು, ಪೈಪ್ನೆಲ್ಲ ನೋಡಿ, ಪೈಪೆಲ್ಲ ಈ ಥರ ಹೊಳಿಯೋಂಗೆ ಮಾಡ್ಬೋದು, ಪೈಪ್ನೆಲ್ಲ ಹೊಳಿಯೋಂಗೆ ಮಾಡ್ಬೋದು, ಕಾರ್ನ ಹೊಳಿಯೋಂಗೆ ಮಾಡ್ಬೋದು. ಈ ಥರ ಟೈಲ್ಸು, ಮನೆ, ಕಂಪ್ಯೂಟರ್, ಲ್ಯಾಪ್ಟಾಪ್. ಸರಿ, ನಾವು ಇದನ್ನ ಎಲ್ಲಿ ತಗೊಳ್ಳೋದು ಏನು ಅಂತ ನಾವು ವಿಚಾರಿಸ್ಬೇಕಲ್ಲ. ಆ ವಿಚಾರಿಸೋಕೆ ಅವ್ರು ಕೇಳೋಕ್ಕೆ ನಮಗೂ ಒಂಥರ ಸಂಕೋಚ ಇರ್ತದೆ. ನಾವು ಒಂದು ಫೋಟೋ ತಗೊಂಡ್ರೆ ಸಾಕು. ಆ ಟೈಮಲ್ಲಿ ನಾವು ಇದೇ ಸೇಮ್ ಮೆಥಡ್ನ ನಾವು ಯೂಸ್ ಮಾಡಿ ಇದನ್ನ ಒಂದು ಫೋಟೋನ ಕ್ಲಿಕ್ ಮಾಡಬೇಕಾಗ್ತದೆ. ಇದನ್ನ ಒಂದು ಈ ರೀತಿಯಲ್ಲಿ ಇದರ ಹೆಸರನ್ನ ಒಂದು ಫೋಟೋ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದಾಗ ನೋಡಿ, ಇದು ನಾನು ಫೋಟೋ ಕ್ಲಿಕ್ ಮಾಡಿದ್ದೀನಿ. ಈ ಫೋಟೋ ಕ್ಲಿಕ್ ಮಾಡಿದಾಗ ಫೋಟೋ ನೋಡಿ ನಿಮ್ಗೆ ಇಲ್ಲಿ ಕಾಣ್ತದೆ, ಸಣ್ಣದಾಗಿ ಕಾಣ್ತದೆ. ಈ ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಕೆಳಗಡೆ ನೋಡಿ ಕಾರ್ ಪಾಲಿಸು, ಕಾರ್ಗೆ ಏನೇನು ಯಾವ ಥರ ಇದರಿಂದ ಏನೇನು ಉಪಯೋಗ. ಅವ್ರಾಗ ಯಾವಾಗ ಹೇಳ್ತಾರೆ ನಮ್ಮ ಹೆಸರು ಇರೋದನ್ನ ನೀವು ತಗೊಳ್ಳಿ, ಏನು ನಿಮ್ಗೆ ಮೋಸ ಆಗಲ್ಲ ಅಂತ. ಈ ಥರ ಮೋಸ ಆಗೋದಿರೋದ ಕಾರಣ ಮತ್ತು ನಾವು ಅದರ ಸ್ಟಾರ್ ರೇಟಿಂಗು ಅದರ ಇದೆಲ್ಲ ನೋಡಿ ನೀವು ವೆಬ್ಸೈಟು ಒಳ್ಳೆ ವೆಬ್ಸೈಟ್ ಅಂತೆಲ್ಲ ಚೆಕ್ ಮಾಡಿ ತಗೋಬೇಕಾಗುತ್ತೆ. ನಿಮಗೆ ಗೊತ್ತಿಲ್ಲ ಅಂದರೆ ಗೊತ್ತಿರೋರ ಹತ್ರ ಕೇಳಿ ತಗೋಬೇಕಾಗ್ತದೆ. ಇನ್ನೊಂದು ಬಂದ್ಬಿಟ್ಟು, ಈಗ ಉದಾಹರಣೆಗೆ ನಾನೀಗ ಇಲ್ಲಿ ಒಂದು ಪೇಪರ್ನ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಇಸ್ಕಾನ್ ದೇವಸ್ಥಾನದ, ಇದು ಇಸ್ಕಾನ್ ದೇವಸ್ಥಾನ ಇದು ಒಂದು ಪಾಂಪ್ಲೆಟ್. ಇದು ಇಸ್ಕಾನ್ ದೇವಸ್ಥಾನ ಎಲ್ಲೆಲ್ಲಿದೆ, ಪ್ರಪಂಚದ ಯಾವ ಮೂಲೆಯಲ್ಲಿದೆ ಅಂತೇಳಿ ಇದೆ. ಇಸ್ಕಾನ್ ದೇವಸ್ಥಾನ ಎಲ್ಲೆಲ್ಲಿದೆ ಅಂತೇಳಿ ಇದೊಂದು ಅವ್ರದ್ದೊಂದು ಇದಿದೆ. ಇವರು ಈ ದೇವಸ್ಥಾನ ನಾವು ಎಲ್ಲೆಲ್ಲಿದೆ ಅಂತ, ಈಗ ನಾವು ಎಲ್ಲೆಲ್ಲಿದೆ ಅಂತ ನಾವು ಹೆಂಗೆ ಹುಡ್ಕೋದು? ನಮಗೆ ಇವರು ಇಂಗ್ಲೀಷಲ್ಲಿ ಲೆಟ್ರ್ ಕೊಟ್ಟಿರ್ತಾರೆ. ನಾವು ಈಗ ಇಂಗ್ಲೀಷಲ್ಲಿ ಲೆಟ್ರ್ ಕೊಟ್ಟಾಗ ನಾವೇನು ಮಾಡ್ತೀವಿ, ನಮಗೆ ಇಂಗ್ಲೀಷು ಹಿಂದಿ ಬರಲ್ಲ. ನಾವು ಆವಾಗ ಕನ್ನಡದಲ್ಲೇ ನಮಗೆ ಕನ್ನಡನೇ ಓದಿರೋದ್ರಿಂದ, ನಾವು ಕನ್ನಡ ಮೀಡಿಯಮ್ ಓದಿರೋದ್ರಿಂದ ನಮ್ಗೆ ಕನ್ನಡನೇ ಬರ್ತದೆ. ಅವಾಗ ನಾವು ಇಂಗ್ಲೀಷ್ ಓದೋಕ್ಕೆ ನಮಗೆ ಬರಲ್ಲ. ಆವಾಗ ನಾವು ಏನು ಮಾಡಬೇಕು? ಆ ಥರ ಸಿಚುವೇಶನ್ ಬಂದಾಗ ನಾವು ಕನ್ನಡನ ಇದೇ ಸೇಮ್ ಮೆಥಡ್ ಯೂಸ್ ಮಾಡಿ, ಸೇಮ್ ಮೆಥಡ್ನ ನೀವು ಯೂಸ್ ಮಾಡಬೇಕು. ಅದೇ ಗೂಗಲ್ ಕ್ಯಾಮರಾನ ನೀವು ತೆಗೆದ್ಬಿಟ್ಟು ಏನು ಮಾಡಬೇಕು, ಇಲ್ಲಿ ಒಂದು ಟಚ್ ಮಾಡಬೇಕಾಗ್ತದೆ. ಈ ಕ್ಯಾಮರಾನ ಒಂದು ಟಚ್ ಮಾಡಬೇಕಾಗ್ತದೆ. ಟಚ್ ಮಾಡೋಕೆ ಅದೇ ಸೇಮ್ ಸ್ಕ್ವಯರ್ ಟೈಪ್ ಬಂದಿದೆ ಇಲ್ಲಿ. ಅದು ಬಂದಾಗ ನೀವೇನು ಮಾಡ್ತೀರಾ, ಈಗ ನಾನು ಹೇಳಿರ್ತೀನಲ್ಲ, ಇದು ಯಾವ್ಯಾವ ದೇಶದಲ್ಲಿ ಇದೆ ಅಂತೇಳಿ ತೋರಿಸಿದ್ದಾರೆ. ಈ ತೋರಿಸಿರೋದನ್ನ ಏನು ಮಾಡ್ತೀರಾ ನೀವು, ಇದ್ರದ್ದೊಂದು ಫೋಟೋನ ಆ ಸ್ಕ್ವಯರ್ ಒಳಗಡೆ ಬರುವಂಗೆ ಈಗ ಈ ಥರ ಒಂದು ಕ್ಲಿಕ್ ಮಾಡಿರ್ಬೇಕು. ನೀವು ಈ ಥರ ಸ್ಕ್ವಯರ್ ಬರುವಂಗೆ ಇದನ್ನ ಕ್ಲಿಕ್ ಮಾಡಿರ್ತೀರ. ಇವಾಗ ನಾನು ಅದರದೊಂದು ಫೋಟೋನ ಕ್ಲಿಕ್ ಮಾಡಿದ್ದೀನಿ. ಈ ಫೋಟೋನ ಕ್ಲಿಕ್ ಮಾಡಿದ್ದೀನಿ. ಇದು ನೀವು ಫಸ್ಟ್ ಆಫ್ ಆಲ್ ಮೈಂಡಲ್ಲಿ ಇಟ್ಕೋಬೇಕು. ಗೂಗಲ್ ಕ್ಯಾಮರಾದಲ್ಲಿ ನಿಮ್ಮ ಮೊಬೈಲಲ್ಲಿ ಕೆಳಗಡೆ ಯಾವಾಗಲೂ ಕ್ಯಾಮ್ರಾ ಬೇರೆ ಕ್ಯಾಮ್ರಾ ಇರ್ತದೆ, ಅದಲ್ಲ ಇದು ಗೂಗಲ್ ಕ್ಯಾಮ್ರಾ ಯಾವಾಗಲೂ ಫ್ರಂಟಲ್ಲಿ ಇರ್ತದೆ. ಇದನ್ನ ಅಬ್ಸರ್ವ್ ಮಾಡ್ಕೋಬೇಕು. ಆದ ತಕ್ಷಣ ಇಲ್ಲಿ ಅದರ ಪಕ್ಕದಲ್ಲಿ ಸರ್ಚ್ ಪಕ್ಕದಲ್ಲಿ ಇಲ್ಲಿ ಕಾಣ್ತಾ ನಿಮಗೆ, ಇಲ್ಲಿ ಟಚ್ ಮಾಡಬೇಕಾಗ್ತದೆ. ಇಲ್ಲಿ ಟಚ್ ಮಾಡಿದಾಗ ನೋಡಿ, ಇದು ಇಮ್ಮಿಡಿಯೇಟಾಗಿ ಲ್ಯಾಂಗ್ವೇಜ್ ಚೇಂಜ್ ಆಯಿತು. ಯಾವ ಭಾಷೆಗೆ ಚೇಂಜ್ ಆಯಿತು? ಕನ್ನಡಕ್ಕೆ ಚೇಂಜ್ ಆಯಿತು. ನಿಮಗೆ ಕಾಣ್ತಾ ಇರ್ಬೋದು, ಇದು ಕನ್ನಡದಲ್ಲಿ ಸ್ಪಷ್ಟವಾಗಿ ಕನ್ನಡ ಏನು ಅಕ್ಷರ ಇತ್ತು ಅಷ್ಟು ಸ್ಪಷ್ಟವಾಗಿ ಕನ್ನಡದಲ್ಲಿ ನಮಗೆ ಅಚ್ಚುಕಟ್ಟಾಗಿ ಬಂದಿದೆ. ಅದನ್ನ ನೀವೇನು ಮಾಡ್ತೀರಾ, ಈ ಕನ್ನಡದಲ್ಲಿ ಸ್ಪಷ್ಟವಾಗಿ ಬಂದಿರೋದ್ರಿಂದ ಇವಾಗ ನಿಮಗೆ ಏನಾದ್ರು ಓದ್ಲಿಕ್ಕೆ ಈಸಿ ಆಗ್ತದೆ. ಸರಿ, ಓದ್ಲಿಕ್ಕೂ ನನಗೆ ಕಷ್ಟ ಆಗ್ತದಪ್ಪ, ಓದೋಕ್ಕಾಗಲ್ಲ, ನಾನು ಗಾಡಿ ಓಡಿಸ್ತಾ ಇದ್ದೀನಿ, ಎಲ್ಲ ಡ್ರೈವ್ ಮಾಡ್ತಾ ಇದ್ದೀನಿ, ಎಲ್ಲ ಡ್ರೈವ್ ಮಾಡುವಾಗ ನಾವು ಮೊಬೈಲ್ ಓದೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಇನ್ನೊಂದು ಮಾಡಲ್ಲ, ಎಲ್ಲರೂ ಬ್ಲೂಟೂತ್ ಕನೆಕ್ಟ್ ಮಾಡಿರ್ತೀರ, ಸ್ಪೀಕರಲ್ಲಿ ಬರ್ತದೆ. ಆ ಥರ ಟೈಮಲ್ಲಿ ನೀವೇನು ಮಾಡಬೇಕು, ಇದ್ರ ಕೆಳಗಡೆ ಇಲ್ಲಿ ಲಿಸನ್ ಅಂತ ಒಂದು ಇದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಜಾಗದಲ್ಲಿ ಲಿಸನ್ ಅಂತ ಕೊಟ್ಟಿದ್ದಾರೆ. ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲಿ ಲಿಸನ್ ಅಂತ ಕೊಟ್ಟಿದ್ದಾರೆ. ಇದನ್ನ ಮುಟ್ಟಬೇಕು. ಮುಟ್ಟಿದಾಗ Chicago, Miami, Czech Republic, Germany, Silicon Valley, Indonesia, Australia, New Zealand, Switzerland, London, Poland, Italy, Sweden, Paris, Russia, Kenya, Tokyo, Ahmedabad, Anantapura, Delhi, Haridwara, Ludhiana, Prayagraj, Vrindavana, Ujjaini, Indore, Nasik, Pune. ಇಷ್ಟು ಜಾಗದಲ್ಲಿ ಕೋಲ್ಕತ್ತಾ, ದೆಹಲಿ, ಕೈಲಾಸದ ಪೂರ್ವ, ರೋಹಿಣಿ, ದ್ವಾರಕಾ, ಮುಂಬೈ, ಜುಹು, ಪುರಿ, ಮಾಯಾಪುರ, ಖಾರ್ಗರ್, ಚಿಶ್ಮಾ ಇಲಾಖೆ ಕಚೇರಿ ಅಥವಾ 706,87,181ಗೆ ಕರೆ ಮಾಡಿ. ನೋಡಿ, ಇಷ್ಟೊಂದು ಇನ್ಫಾರ್ಮೇಶನ್, ಯಾವ ಇನ್ಫಾರ್ಮೇಶನ್ ಓದ್ತಾ ಇದೆ ಅಲ್ಲಿ ವೈಟ್ ಲೈನ್ ಓಡ್ತಾ ಇರ್ತದೆ. ಆ ವೈಟ್ ಲೈನ್ ಒಳಗಡೆ ಅದು ಓದ್ತಾ ಇರ್ತದೆ. ಇದು ನೀವೇನು ಮಾಡ್ತಾರೆ, ಇದನ್ನ ಒಂದ್ಸರಿ ಟಚ್ ಮಾಡಿಬಿಟ್ಟು ಮೊಬೈಲ್ನಲ್ಲಿ ಇಟ್ಟರೆ ನಿಮ್ಮ ಕಾರಲ್ಲಿ ಸ್ಪೀಕರಲ್ಲೇ ಸ್ಪೀಕರಲ್ಲಾಗಲಿ ಮೊಬೈಲ್ ಇಯರ್ಫೋನಲ್ಲಾಗಲಿ ಇದನ್ನ ನೀವು ಕೇಳಿಸ್ಕೊಬೋದಾಗಿದೆ. ಇದೊಂದು ಉಪಯೋಗ ನಿಮಗೆ ಎಲ್ಲರಿಗೂ ಉಪಯೋಗ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ.
ಇದನ್ನ ಇದು ಕೇಳಿಸಿದಾಯ್ತು. ಇವಾಗ ನೀವೇನು ಮಾಡ್ತೀರಾ, ಸರಿಯಪ್ಪ ಅದೊಂದು ಒಳ್ಳೆ ಸಿಸ್ಟಮ್ ಆಯಿತು, ನಮಗೆ ಈಗ ಓದೋಕ್ಕೆ ಗೊತ್ತಾಯಿತು. ಸರಿ, ಇವಾಗ ನೀವು ಏನು ಮಾಡ್ತೀರಾ, ಇವಾಗ ನೀವು ನನಗೆ ಕನ್ನಡ ಬೇಡ, ನನಗೆ ಇವಾಗ ನಾನು ಕನ್ನಡ ನನಗೆ ಈಗ ಕೆಲವರು ಇರ್ತಾರೆ ಕನ್ನಡ ಎಲ್ಲ ಇಂಗ್ಲೀಷು, ನಾನು ಈಗ ತಮಿಳ್ನಾಡಿನವರು, ಸೌತ್ ಕೇಂದ್ರದವರು, ಈಗ ತಮಿಳ್ನಾಡಿನವರು ಎಲ್ಲ, ಇನ್ನು ಕೇರಳದವರು ಎಲ್ಲ, ಇನ್ನು ಎಲ್ಲರೂ ಇರ್ತಾರಲ್ಲ. ಕೆಲವರು ಏನು ಮಾಡ್ತಾರೆ, ಈಗ ನಾವು ಏನು ಮಾಡ್ತೀವಿ, ಹಿಂದಿನಲ್ಲಿ ಓದಬೇಕಾಗ್ತದೆ. ಇದನ್ನೇ ನೀವು ದೇಶದಲ್ಲ ಪ್ರಪಂಚದ ಅಷ್ಟು ಭಾಷೆನೆಲ್ಲ ಓದ್ಬೇಕು. ಆ ಥರ ರೀತಿ ಬಂದಾಗ ನೀವು ಈ ಕನ್ನಡನ ಟಚ್ ಮಾಡಬೇಕಾಗ್ತದೆ. ಇಲ್ಲಿ ಇಂಗ್ಲೀಷು ಪ್ಲಸ್ ಕನ್ನಡ ಇದೆ, ಈ ಕನ್ನಡನ ಈ ಥರ ಟಚ್ ಮಾಡಬೇಕಾಗ್ತದೆ. ಕನ್ನಡನ ಟಚ್ ಮಾಡಿದಾಗ ಕನ್ನಡಕ್ಕೆ ಟಿಕ್ ಆಗಿದೆ, ನಿಮ್ಗೆ ಕಾಣ್ಬೋದು, ಕನ್ನಡಕ್ಕೆ ಟಿಕ್ ಆಗಿದೆ. ಇದನ್ನೇ ಈ ಥರ ಮೇಲಕ್ಕೆತ್ತ ಹೋದರೆ ನಿಮಗೆ ಯಾವ ಭಾಷೆ ಬೇಕು, ಯಾವ ದೇಶದ ನೋಡಿ ಎಷ್ಟೊಂದು ಭಾಷೆಗಳಿದೆ, ಪ್ರತಿ ದೇಶದ ಭಾಷೆನಲ್ಲೂ ಇದು ಇನ್ವಾಲ್ವ್ ಆಗಿರ್ತದೆ. ನೋಡಿ ಇಷ್ಟೊಂದು ಭಾಷೆನಲ್ಲಿ ಈ ಅಕ್ಷರಗಳು ನೋಡಿ, ಇಷ್ಟು ಭಾಷೆನಲ್ಲಿ ಈ ಅಕ್ಷರಗಳು ಇದೆ. ಇದು ಇಷ್ಟೊಂದು ದೇಶ ಇದೆ, ಇಷ್ಟೊಂದು ಭಾಷೆ ಇದೆ. ನಾವು ಫಾರಿನರ್ಸಿಗೆಲ್ಲ ಡ್ಯೂಟಿ ಮಾಡುವಾಗ ಎಲ್ಲ ಬೆಳಿಗ್ಗೆ ಫಾರಿನರ್ಸ್ ಅಂದರೆ ಎಲ್ಲರಿಗೂ ಇಂಗ್ಲೀಷ್ ಬರೋಲ್ಲ. ಆಗ ಅವ್ರು ಕೊಡುವ ಲೆಟ್ರು ಇದು ನಮಗೆ ನಾವು ಅವ್ರಿಗೆ ತುಂಬ ಹೆಲ್ಪ್ ಮಾಡ್ಬೋದು. ಹೆಲ್ಪ್ ಮಾಡುವಾಗ ಅವ್ರ ಲೆಟ್ರ್ ಇದ್ದರೆ ಆ ಲೆಟ್ರನ್ನ ನಾವು ಲ್ಯಾಂಗ್ವೇಜ್ ಚೇಂಜ್ ಮಾಡಿ ನಾವು ಓದಲಿಕ್ಕೆ ನಮಗೂ ಈಸಿ ಆಗ್ತದೆ. ಇವಾಗ ನಾನು ಇದನ್ನ ನಿಮಗೆ ನೋಡಿ, ಈಗ ನಾನು ನೆಕ್ಸ್ಟ್ ಹಿಂದಿನಲ್ಲಿ ನಿಮಗೆ ಓದಿಸಿ ಕೇಳಿಸ್ತೀನಿ. ಇವಾಗ ನೀವು ಯಾವೆಲ್ಲ ಓದಿದ್ರಲ್ಲ ಅದೇ ಸೇಮ್ ಹಿಂದಿ. ಇವಾಗ ನಾನು ಅದನ್ನ ಹಿಂದೀಲಿ ಓದಿ ಕೇಳಿಸಿದ್ದೀನಿ ನಿಮಗೆ, ಹಿಂದೀಲಿ ಓದಿಸಿ ಕೇಳಿಸ್ತೀನಿ. ಇವಾಗ ಕನ್ನಡಲ್ಲಿ ಓದಿ ಕೇಳಿರ್ತೀರಂತ ನಾನು ಭಾವಿಸ್ತೀನಿ. ಇವಾಗ ಹಿಂದಿನಲ್ಲಿ, ಈಗ ತಮಿಳಲ್ಲಿ ಓದಿ ಕೇಳಿಸ್ತೀನಿ ನಿಮಗೆ. ಇವಾಗ ತಿರ್ಗಾ ನೀವೇನು ಮಾಡಬೇಕು, ಅದೇ ಜಾಗ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಅದರಿಂದ ಇದರದ್ದು ಹಿಂದಿನ ಭಾಗವನ್ನು ನಾನು ಒಂದು ಗೂಗಲ್ ಕ್ಯಾಮ್ರಾದಲ್ಲಿ ಫೋಟೋ ತೆಗಿತೀನಿ. ಈಗ ನೀವು ಗೂಗಲ್ ಕ್ಯಾಮ್ರಾದಲ್ಲಿ ಹೆಂಗೆ ನೀವು ಹೇಳ್ತೀರಿ, ವೆಬ್ಸೈಟೆಲ್ಲ ಇಂಥ ವೆಬ್ಸೈಟ್ ನಾವು ಹೋಗ್ಲಿಕ್ಕೆ ಸರ್ಚ್ ಮಾಡಲಿಕ್ಕೆ ನೀವು ಹೆಂಗೆ ಹೇಳ್ತೀರಾ, ಅದೇ ಥರ ಅದೇ ಮೆಥಡ್ನ ಇದೇ ಗೂಗಲ್ ಕ್ಯಾಮ್ರಾದಲ್ಲಿ ಯೂಸ್ ಮಾಡಬೇಕು. ಇವಾಗ ನಾನು ಈ ಬ್ಯಾಕ್ ಸೈಡ್ನ ಇದು ಫ್ರಂಟ್ ಸೈಡ್ ಇಲ್ಲಿಂಗಿದೆ, ಬ್ಯಾಕ್ ಸೈಡಲ್ಲಿ ಬರೆದಿದೆಯಲ್ಲ, ಇದನ್ನ ನಾನು ತಮಿಳಲ್ಲಿ ನಿಮ್ಗೆ ಓದಿ ಕೇಳಿಸ್ತೀನಿ. ಈಗ ಇದನ್ನ ಏನು ಮಾಡ್ತೀನಿ ನಾನು, ಇದೇ ಸೇಮ್ ಮೆಥಡಲ್ಲಿ ನಿಮಗೆ ಈಗ ಗೂಗಲ್ ಕ್ಯಾಮ್ರಾದ ಮೇಲ್ಗಡೆ ಇದೆ. ಫಸ್ಟ್ ಆಫ್ ಆಲ್ ಚೆನ್ನಾಗಿ ನೆನೆಸ್ಕೊಳ್ಳಿ, ಕೆಳಗಡೆ ಕ್ಯಾಮ್ರಾ ಇರಲ್ಲ, ಒಳಗಡೆ ಯಾವಾಗ ಕ್ಯಾಮ್ರಾ ಇರ್ತದೆ ಅದು ಮಾಮೂಲಿ ನಮ್ಮ ಫೋಟೋ ತೆಗಿಲಿಕ್ಕೆ ಮಾತ್ರ ಯೂಸ್ ಆಗೋದು, ಅದು ಇದಕ್ಕೆ ಯಾವುದೇ ಕಾರಣಕ್ಕೆ ಯೂಸ್ ಆಗಲ್ಲ. ಇವಾಗ ನಾನು ಬ್ಯಾಕ್ ಸೈಡಿಗೆ ಹೋಗಿ ಇವಾಗ ನೋಡಿ ಇದನ್ನ ಈ ಭಾಗವನ್ನು ಒಂದು ಫೋಟೋ ತೆಗಿತೀನಿ. ಈ ಭಾಗದಲ್ಲಿ ಇವಾಗ ನೋಡಿ ಸ್ವಲ್ಪ ದೂರ ಇಟ್ಕೋಬೇಕು, ದೊಡ್ಡದಾಗಿದ್ರೆ ಸ್ವಲ್ಪ ದೂರ ಇಟ್ಕೋಬೇಕಾಗ್ತದೆ. ದೂರ ಇಟ್ಕೊಂಡು ಫುಲ್ ಪೇಜ್ನ ಈ ಥರ ಫೋಟೋದನ್ನು ಕ್ಲಿಕ್ ಮಾಡಬೇಕಾಗ್ತದೆ. ಈಗ ಫುಲ್ ಫೋಟೋನ ಈ ಥರ ಕ್ಲಿಕ್ ಮಾಡಬೇಕಾಗ್ತದೆ. ಈಗ ಫುಲ್ ಫೋಟೋನ ಕ್ಲಿಕ್ ಮಾಡಿದ್ದೀನಿ. ಫುಲ್ ಫೋಟೋನ ಕ್ಲಿಕ್ ಮಾಡಿದಾಗ ಆ ಫೋಟೋದಲ್ಲಿ ಏನಿದೆ ಅದೆಲ್ಲ ಹಿಂದಿನಲ್ಲಿ ಬಂದಿದೆ. ಇದೀಗ ನೀವು ತಮಿಳಲ್ಲಿ ಓದಿ ನಿಮಗೆ ಕೇಳಿಸ್ಬೇಕಾದ್ರೆ ನೀವೇನು ಮಾಡಬೇಕು, ತಿರ್ಗಾ ನೀವು ಇಲ್ಲಿಗೆ ಇದೇ ಜಾಗಕ್ಕೆ ಹೋಗಿ ಈ ಹಿಂದಿ, ಇವಾಗ ಕನ್ನಡ ಇತ್ತಲ್ಲ, ಇದು ಹಿಂದಿ ಇದೆ, ಹಿಂದಿನ ಇಲ್ಲಿ ಟಚ್ ಮಾಡಬೇಕಾಗ್ತದೆ. ಹಿಂದಿನ ಟಚ್ ಮಾಡಿದಾಗ ಇಲ್ಲಿ ಕೆಳಗಡೆ ನೋಡಿ ಇಂಗ್ಲೀಷ್ ಇದೆ, ಇಂಗ್ಲೀಷು ಟು ಇಂಗ್ಲೀಷು, ಆವಾಗ ಇಂಗ್ಲೀಷ್ ಟು ಇಂಗ್ಲೀಷೇ ಓದ್ತದೆ. ಇವಾಗ ನೀವೇನು ಮಾಡಿದ್ರೆ ಕನ್ನಡನ ಇಲ್ಲಿ ಟಚ್ ಮಾಡಬೇಕಾಗ್ತದೆ. ಕನ್ನಡನ ಟಚ್ ಮಾಡಿದಾಗ ಈ ಅಕ್ಷರಗಳೆಲ್ಲ ಕನ್ನಡದಲ್ಲಿ ಬಂತು. ನಾನೀಗ ನಿಮಗೆ ಹೇಳಿದ್ದು ತಮಿಳಲ್ಲಿ ಕೇಳಿಸ್ತೀನಿ ಅಂತ. ಆಗ ನೀವೇನು ಮಾಡಬೇಕು, ಇಲ್ಲಿ ತಮಿಳಿಗೆ ಹೋಗ್ಬೇಕು. ಇವಾಗ ಇಲ್ಲಿ ABCD ಅದು ಲೆಟರ್ ವೈಸ್ ಬರ್ತದೆ, ABCD EFGHIJKLMNOPQRST ಆ ಥರನೇ ಬರೋದು. ಈಗ ನಲ್ಲಿ ಇರ್ತದೆ ಅಂತ ಇಟ್ಕೊಳ್ಳಿ. ಈಗ ತಮಿಳ್ ಅಂದಮೇಲೆ T ಲೆಟ್ರಲ್ಲಿ ಬರ್ತದೆ. ಇವಾಗ ನೀವು ಇಲ್ಲಿ ಮೇಲೆ ಎತ್ತಾ ಹೋದರೆ, ಇವಾಗ ಇಲ್ಲಿ ಮೇಲೆ ಎತ್ತಾ ಹೋಗ್ತೀರ ಈ ಥರ, ಆವಾಗ ನೀವು ST ನೋಡಿ ಇಲ್ಲಿ ತಮಿಳ್ ಬಂತು. ಈಗ ತಮಿಳು, ತೆಲುಗು ಎಲ್ಲ ಇದೆ ಇಲ್ಲಿ. ಈಗ ತಮಿಳಲ್ಲಿ ನೀವು ಓದ್ಬೇಕಾದ್ರೆ ತಮಿಳನ್ನ ಟಿಕ್ ಮಾಡಬೇಕಾಗ್ತದೆ. ಇವಾಗ ಇದೇ ಲೆಟರ್ ಎಲ್ಲ ತಮಿಳಲ್ಲಿ ಬಂತು. ಇವಾಗ ಇದನ್ನ ತಮಿಳಲ್ಲಿ ನಾನು ನಿಮ್ಗೆ ಓದಿ ಕೇಳಿಸ್ತೀನಿ. இஸ்கான் மொனரியா டெல்லி பிரபாத் நிறுவனர் ஆச்சாரியா வாழ்நாள் உறுப்பினர் இன்டர்நேஷனல் சொசைட்டி ஆஃப் கிருஷ்ணா கான்ஷியஸ் இஸ்கான் செக்டர் -13 துவாரகா புது தில்லி -1,10,10,075 நிறுவனர் ஆச்சாரியா அவரது தெய்வீக அருள் ஈசி பக்திவேக் சுவாமி பிரபுபாதா லைஃப் மெம்பர்ஷிப் திட்டம் பயன்கள் ஒன்று பதிவு கட்டணம் நன்கொடை ஒரு முறை 2
ಈಗ ಇದು ಇಲ್ಲಿ ನಾನು ಕೈ ಮುಟ್ಟಿದ್ದಕ್ಕೆ ಸ್ಟಾಪ್ ಆಯಿತು. ಇವಾಗ ತಿರ್ಗಾ ನೀವು ಅದನ್ನ ಇಲ್ಲಿ ಹಿಂದಕ್ಕೆ ಹೋಗ್ಬೇಕಾಗ್ತದೆ. ಹಿಂದಕ್ಕೆ ಹೋಗ್ಬಿಟ್ಟು ಇಲ್ಲಿ ಟಚ್ ಮಾಡಿ ಪುನಃ ನೀವು ಅದನ್ನ ಲಿಸನ್ ಕೊಡಬೇಕಾಗ್ತದೆ. ಲಿಸನ್ ಕೊಟ್ಟಾಗ ಅದು ತಮಿಳು ಆ ಲ್ಯಾಂಗ್ವೇಜ್ನಲ್ಲೂ ಓದ್ತದೆ. ಇವಾಗ ಅದಲ್ಲದೆ ನೀವು ಏನು ಮಾಡ್ತೀರಿ, ಇವಾಗ ಏನೋ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟರು ನಿಮಗೆ, ಇವಾಗ ನಾವು ಸೌತ್ ಇಂಡಿಯಾ ಟೂರು, ನಾರ್ತ್ ಇಂಡಿಯಾ ಟೂರು, ಈ ಥರ ನಾವು ಇಲ್ಲಿ ಹೊರಗಡೆ ಎಲ್ಲ ಹೋಗಿ ಪಿಕಪ್ ಮಾಡಿ ಡ್ಯೂಟಿ ಮಾಡ್ತೀವಿ. ಆವಾಗ ಇಂಗ್ಲೀಷಲ್ಲಿ ಲೆಟ್ರ್ ಕೊಡ್ತಾರೆ, ನಮಗೆ ಇಂಗ್ಲೀಷ್ ಓದಕ್ಕೆ ಬರೋಲ್ಲ, ನಾವು ಕನ್ನಡ ಓದಿರೋರು. ಆವಾಗ ಏನು ಮಾಡಬೇಕು, ಈ ರೀತಿಯಲ್ಲಿ ಇದನ್ನ ಏನು ಮಾಡಬೇಕು, ನೀವು ಈ ಭಾಷೆ ನಮಗೆ ಓದಕ್ಕೆ ಬರೋಲ್ಲಲ್ಲ, ಆವಾಗ ನಾವು ಏನು ಮಾಡಬೇಕು, ಈ ಗೂಗಲ್ ಕ್ಯಾಮರಾದ ಸಹಾಯದಿಂದ ನೀವು ಇದನ್ನ ಓದಬೇಕಾಗ್ತದೆ. ಗೂಗಲ್ ಕ್ಯಾಮರಾದ ಸಹಾಯದಲ್ಲಿ ನೀವು ಇದನ್ನ ಓದಿ ನಿಮಗೆ ಫುಲ್ ಇನ್ಫಾರ್ಮೇಷನ್, ನೀವು ಯಾವುದೇ ಡ್ರೈವರ್ ಆಗಿರಲಿ, ತಮಿಳು, ಕನ್ನಡ, ಮಲಯಾಳಂ, ತೆಲುಗು, ಏನೇ ಭಾಷೆಯವರಾಗಿರಲಿ, ನೀವು ಇದಕ್ಕೆ ಗೂಗಲ್ ಕ್ಯಾಮರಾ ಮುಖಾಂತರ ಗೊತ್ತಿರೋ ತಿಳ್ಕೊಳ್ಳಿ. ಗೊತ್ತಿಲ್ಲದವ್ರಿಗೆ ಇದನ್ನ ಈ ಮೆಸೇಜ್ನ ಫಾರ್ವರ್ಡ್ ಮಾಡಿ ಇದನ್ನ ಓದ್ಬಿಟ್ಟು ನೀವು ಏನು ಮಾಡಬೇಕು, ಅವ್ರಿಗೆ ಸ್ಪಷ್ಟವಾಗಿ ಹೇಳಬೇಕು. ಇದು ನೀವು ಈಗ ಏನು ಫ್ರೆಂಚಲ್ಲಿ ಕೊಟ್ಟಿರ್ತಾರೆ, ಈಗ ಕೆಲವೊಂದು ಈಗ ಜರ್ಮನಿಂದೆಲ್ಲ ನಮಗೆ ಬರುವಾಗ ಜರ್ಮನ್ ಲೆಟ್ರಲ್ಲೇ ಬರ್ತಾರೆ. ಜರ್ಮನ್ಗೂ ನಮ್ಗೆ ಓದೋಕ್ಕೆ ಬರಲ್ಲ ಅವ್ರದ್ದು ಭಾಷೆ ಆ ಥರ. ಅದನ್ನ ನಾವು ಯಾವುದೇ ಲ್ಯಾಂಗ್ವೇಜಲ್ಲಿ ಬೇಕಾದ್ರೂ ಈ ಥರ ಚೇಂಜ್ ಮಾಡಿ ನಾವು ಓದ್ಬೋದು. ಈ ಥರ ನಾವು ಜರ್ಮನ್ ಟೂರ್ ಮಾಡಿದಾಗೆಲ್ಲ, ಆವಾಗ ಈ ಥರ ಟೂರ್ ಬಂದಾಗೆಲ್ಲ ನಾವು ಏನು ಮಾಡ್ತದೆ, ಇದನ್ನ ಜರ್ಮನ್ದು, ಫ್ರೆಂಚಿನವ್ರು ಬಂದರು ಫ್ರೆಂಚು, ಇಟಲಿನವ್ರು ಬಂದರು ಇಟಲಿ, ನೋಡ್ಲಿಕ್ಕೆಲ್ಲ ಫಾರಿನರ್ಸ್ ಅವರು ಹಲವು ಭಾಷೆ ಹಲವು ರೀತಿಯಲ್ಲಿ ಇರ್ತಾರೆ. ಆಗ ನಾವು ಇವಾಗ ಅವರು ನಮ್ಮ ಹತ್ರ ಏನೋ ಒಂದು ರೀತಿಯಲ್ಲಿ ಇವಾಗ ಲಾಸ್ಟಲ್ಲಿ ಹೋಗುವಾಗ ನಮಗೆಲ್ಲ ಒಂದು ಖುಷಿನಲ್ಲಿ ಏನಾದರೂ ಬಕ್ಷೀಸೆಲ್ಲ ಕೊಟ್ಟು ಹೋಗ್ತಾ ಇರುವಾಗ ಆವಾಗ ಅವ್ರೇನು ಮಾಡ್ತಾರೆ, ಕೆಲವೊಂದು ಸೈನ್ ಹಾಕಪ್ಪ ಇಲ್ಲಿ ಅಂತ ಹೇಳ್ತಾರೆ. ನಾವು ಟಿಪ್ಸ್ ವೋಚರ್ಗೂ ಸೈನ್ ಹಾಕಿದ್ದೀವಿ. ಆ ಥರ ವೋಚರ್ಗೆ ನಮ್ಮ ಕೊಲಿಕ್ಕೆಲ್ಲ ಸೈನ್ ಹಾಕಿ ಏರ್ಪೋರ್ಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೂಟ್ ಕೇಸ್ ರಿಪೇರ್ ಮಾಡಿ ಬಿಲ್ ಕಳಿಸಿದ್ದೆ. ಸೂಟ್ ಕೇಸ್ ಹೋಟೆಲ್ನವ್ರು ಹೊಡೆದಾಕಿದ್ದು ಅಂತ ಅವ್ರು ಹೇಳ್ತಾರೆ. ಈಗ ಕೆಲವೊಂದು ಜಾತ್ರೆ ಯಾರ ಕೈಯಿಂದನೂ ಆಗುತ್ತೆ. ನಾವು ಬಸ್ಸಲ್ಲಿ ಇಳಿಸ್ತೀವಿ ಆ ಥರ ಮೂಮೆಂಟಲ್ಲಿ ನಮ್ಮ ಹುಡುಗರ ಕೈಯಲ್ಲಿ ಆಗಿರ್ತದೋ, ನಮ್ಮ ಕೈಯಲ್ಲಿ ಆಗಿರ್ತದೋ, ಈಗ ಇನ್ನೊಂದು ಸರಿ ಅವರು ಎತ್ಕೊಂಡು ಬರೋವಾಗ ಬಿದ್ದೋಗಿರ್ತದೋ, ಅಲ್ಲ ಇನ್ನು ಹೋಟೆಲ್ ಅವರು ರಿಸೆಪ್ಷನ್ ಮುಂದ್ಗಡೆ ಇಟ್ಟಿರ್ತಾರೆ, ಅವರು ಹತ್ತುವಾಗ ಅಲ್ಲಿ ಬಿದ್ದು ಹೊಡೆದೋಯ್ತೋ ಗೊತ್ತಿರೋಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ ಆಗೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಏನೇ ಪತ್ರ ಇರಲಿ ಇದು ಓದ್ಬಿಟ್ಟೆ ಸೈನ್ ಹಾಕ್ಬೇಕು. ಯಾರ ಹತ್ರನೂ ನೀವು ಕೆಲವು ಪತ್ರಗಳು ಕೊಟ್ಟಾಗ ಸಡನ್ನಾಗಿ ನಮಗೆ ಓದೋಷ್ಟು ಪೇಷನ್ಸ್ ಇಲ್ಲ ಅಂತಿಲ್ಲ, ನೀವು ಅದನ್ನ ಓದೋಕ್ಕಾಗಲ್ಲ. ಗೂಗಲ್ ಕ್ಯಾಮರಾ ಮುಖಾಂತರ ಒಂದು 5 ನಿಮಿಷಕ್ಕೆ ಅದು ಓದಿ ಹೇಳ್ಬಿಡ್ತದೆ. ನೀವೆಲ್ಲ ಓದ್ಬೇಕಾದ್ರೆ ಒಂದೊಂದು ಅಕ್ಷರ ಹುಡುಕಿ ಓದಿ ಇದು ಮಾಡೋದು, ಒತ್ತುಗಳು ಕೆಲವು ಸರಿ ಮಿಸ್ಟೇಕ್ ಆಗ್ತದೆ. ಆ ಒತ್ತು ಮಿಸ್ಟೇಕ್ ಆದ ಅಕ್ಷರನೇ ಮಿಸ್ಟೇಕ್ ಆಗುವಂಥ ರೀತಿ ಆಗ್ತದೆ. ಆ ರೀತಿ ಇದು ಆಗುವಂಥ ಚಾನ್ಸ್ ಇರೋಲ್ಲ. ಇದು ನಿಮಗೆ ಭಾಳ ಅನುಕೂಲ ಆಗ್ತದೆ. ಇದನ್ನ ನೀವು ಎಲ್ಲರೂ ಯೂಸ್ ಮಾಡಿ, ಈ ಇನ್ಫಾರ್ಮೇಷನ್ ಎಲ್ಲರಿಗೂ ತಲುಪಿಸಿ. ಈ ವಿಡಿಯೋ ನಂದು ಒಂದು ಸಣ್ಣ ವಿಡಿಯೋ ಇದು ಇದೆ. ನೆಕ್ಸ್ಟ್ ವಿಡಿಯೋ ನಂದು ಬಂದ್ಬಿಟ್ಟು ಬ್ಯಾಂಕಾಕ್ ಟ್ರಿಪ್ಪು ಮತ್ತು ಪಟಾಯ ಟ್ರಿಪ್ಪದು ವಿಡಿಯೋ ಇದೆ. ಅದನ್ನ ಕಂಟಿನ್ಯೂ ಆಗ್ತೀನಿ ವಿಡಿಯೋ ಮುಂದಕ್ಕೆ. ಬ್ಯಾಂಕಾಕು ಪಟಾಯ ಯಾವ ಥರ ಹೆಂಗೆ ಹೋಗ್ಬೇಕು, ಏನು ಎತ್ತ, ಬ್ಯಾಂಕಾಕು ಪಟಾಯದಲ್ಲಿ ಎಷ್ಟು ಖರ್ಚಾಗ್ತದೆ, ಯಾವ ರೀತಿ ಹೋಗಬೇಕು, ಬ್ಯಾಂಕಾಕ್ದು ಸೈಡ್ ಸೀನ್ಗಳು, ಆಮೇಲೆ ಬ್ಯಾಂಕಾಕ್ ಫುಲ್ಲು ಸಿಟಿ ಟೂರು, ಬ್ಯಾಂಕಾಕ್ ಏರ್ಪೋರ್ಟು, ಬ್ಯಾಂಕಾಕ್ ಇಲ್ಲಿಂದ ಹೋಗ್ಲಿಕ್ಕೆ ಎಷ್ಟು ಖರ್ಚಾಗ್ತದೆ, ಏನು ಎತ್ತ ಅಂತೇಳಿ ಎಲ್ಲರಿಗೂ ಬ್ಯಾಂಕಾಕ್ ಹೋಗ್ಬೇಕು ಅಂತ ಇಷ್ಟ ಇರ್ತದೆ. ನೆಕ್ಸ್ಟ್ ಬ್ಯಾಂಕಾಕ್ದು ನಂದು ವಿಡಿಯೋ ಇದೆ. ಬ್ಯಾಂಕಾಕ್ದು ಫುಲ್ಲು ಬ್ಯಾಂಕಾಕ್ ಪಟಾಯದು 1 ವಾರದ್ದು. ಅದನ್ನ ನಾನು ಎಪಿಸೋಡ್ ಹಾಕ್ತೀನಿ. ನಾನು ಜಾಸ್ತಿ ಹೊತ್ತು ಒಂದು 15 ಮಿನಿಟ್ಸ್ ಆ ಥರ ವೀಡಿಯೋನೇ ಒಂದಲ್ಲ. ಯಾಕಂದರೆ ನಮಗೆ ಟೈಮ್ ಇರಲ್ಲ, ನಾವು ಟಯರ್ಡ್ ಆಗಿರ್ತೀವಿ. ನಮಗೆ ಗೊತ್ತು, ನಾವು ಬಸ್ ಓಡಿಸಿ ಅಲ್ಲೆಲ್ಲೇ ಟಯರ್ಡ್ ಆಗಿರ್ತೀವಿ. ಆವಾಗ ಕೂತಿರುವಾಗ ಒಂದು 10-15 ನಿಮಿಷ ನೋಡಿ ಹಂಗೆ ನಾವು ಸೀಟಲ್ಲಿ ಮಲಗಿ ಎಲ್ಲರಿಗೂ ಹೆಲ್ಪ್ ಆಗ್ತದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಈ ವಿಡಿಯೋ ಹೆಲ್ಪ್ ಆದರೆ ಬೇರೆಯವ್ರಿಗೂ ಇದನ್ನ ಶೇರ್ ಮಾಡಿ. ಟಿ ಬ್ರೋ ಅಂತೇಳಿ ನಂದು ಟ್ರಾವೆಲ್ ವೀಡಿಯೋ ಮಾಡ್ತಾ ಇರ್ತೀನಿ ನಾನು. ಮಧ್ಯದಲ್ಲಿ ಈ ಥರ ಒಳ್ಳೆ ನಮ್ಮ ಕೊಲೀಗಿಗೆ, ನಮ್ಮ ಡ್ರೈವರ್ಸ್ಗಳಿಗೆ ಎಲ್ಲರಿಗೂ ಆಗುವಂಥದ್ದು ಹೆಲ್ಪ್ ವಿಡಿಯೋ ಇದ್ದರೆ ನಾನು ಇದನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ